ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಮಾಡ್ತಾರಾ ಹಾಗಾದರೆ ಅಂತಕ್ಕಂಥ ಪ್ರಶ್ನೆ. ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇಲ್ಲ, ಆದರೂ ಇದೇ ಟೈಮ್ ಅಂತ ಸಂಪುಟ ಪುನರ್ರಚನೆ ಮಾಡ್ತಕ್ಕಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. 6ರಿಂದ 10 ಸಚಿವರಿಗೆ ಕೊಕ್ ನೀಡುವಂತಹ ಸಾಧ್ಯತೆ. ಸಿಎಂ ಬಳಿ ರಾಹುಲ್ ಗಾಂಧಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ. ಯಾಕೆಂದರೆ ಒಂದು 6ರಿಂದ 10 ಸಚಿವರ ಕಾರ್ಯವೈಖರಿ ಹೈಕಮಾಂಡ್ಗೆ ತೃಪ್ತಿ ತಂದಿಲ್ಲ. ಅವರ ಇಲಾಖೆಯಲ್ಲಿ ಯಾವುದೇ ಪ್ರೋಗ್ರೆಸ್ ಅನ್ನು ಕಂಡಿಲ್ಲ. ಇವ್ರು ಯಾರೋ ವಿಧಾನಸೌಧಕ್ಕೆ ಬರಲ್ಲ, ವಿಧಾನಸೌಧದ ಕಡೆ ಮುಖನೂ ಹಾಕಲ್ಲ, ಹೆಸರಿಗೆ ಮಾತ್ರ ಮಂತ್ರಿ ಅಂದ್ಕೊಂಡು ಪೋಸ್ಟ್ ಕೊಟ್ಕೊಂಡು ತಿರುಗಾಡ್ತಾ ಇದ್ದಾರೆ. ಇಂಥವರಿಂದ ನಮಗೇನು ಲಾಭ? ಯಾಕಿಂಥವ್ರನ್ನ ನಾವು ಬದಲಾವಣೆ ಮಾಡಬಾರ್ದು? ಈ ಒಂದು ಲೆಕ್ಕಾಚಾರ ಜೊತೆಗೆ ಸರ್ಕಾರಕ್ಕೆ ವರ್ಚಸ್ಸು ಕಡಿಮೆ ಆಗಿದೆ, ಒಂದು ರೀತಿ ಸರ್ಕಾರಕ್ಕೆ ಮುಜುಗರ ಆಗಿದೆ. ಈ ಸಂದರ್ಭನೇ ಇಟ್ಕೊಂಡು ಎಲ್ಲ ಬದಲಾವಣೆ ಮಾಡಿ ರೆಡಿ ಮಾಡಿಬಿಡೋಣ ಅಂತಕ್ಕಂಥ ಲೆಕ್ಕಾಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಬಹಳ ದಿನಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೋಸ್ಕರ ಕಾಯ್ತಾ ಇತ್ತು ಅಂತ ಅನಿಸುತ್ತೆ, ಅಂದರೆ ಸಂಪುಟ ಪುನರ್ರಚನೆ ವಿಚಾರವಾಗಿ. ಈಗ ಕಬ್ಬಣ ಕಾದಾಗಲೇ ಬಡಿಬೇಕು ಅಂತಾರಲ್ಲ, ಸೊ ಇದೊಂದು ಇಶ್ಯೂ ಇಟ್ಕೊಂಡು, ಕಾಲ್ ತುಳಿತ ಇಶ್ಯೂ ಇಟ್ಕೊಂಡು ಹಾಗಾದರೆ ಸಂಪುಟಕ್ಕೆ ಸರ್ಜರಿ ಆಗುತ್ತಾ? ಯಾರಿಗೆ ಸಂಕಟ, ಯಾರಿಗೆ ಕೊಕ್ಕಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಕರ್ನಾಟಕದಿಂದಲೇ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಅಂದ್ಕೊಂಡಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಒಂದು ಕಾಲ್ತುಳಿತ ಪ್ರಕರಣದ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಖಡಕ್ಕಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ ಅಂತ ಈಗಾಗಲೇ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಮಹಾ ಬದಲಾವಣೆಗೆ, ಮಹಾ ಆಪರೇಷನ್ಗೆ ಕೈ ಹಾಕದಂತೆ ಕಾಂಗ್ರೆಸ್ನ ಹೈಕಮಾಂಡ್ ಕಾಣ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಇದಕ್ಕೆ ಜವಾಬ್ದಾರರು ಯಾರು ಅನ್ನೋದನ್ನು ಮೊದಲು ಒಂದು ರೀತಿಯಲ್ಲಿ ಪಿಕ್ ಮಾಡಿ ಅವರ ತಲೆದಂಡವನ್ನು ಮಾಡುವಂಥ ಪ್ರಕ್ರಿಯೆಗಳು ಕೂಡ ಮುಂದಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದ ಬಳಿಕ ಇಡೀ ಕ್ಯಾಬಿನೆಟ್ನಲ್ಲಿ ಆಗಿರ್ತಕ್ಕಂಥ ನಿಷ್ಕ್ರಿಯತೆ ಏನಿದೆ ಅದನ್ನು ನಾವು ಒಂದು ರೀತಿಯಲ್ಲಿ ಹೋಗಲಾಡಿಸಬೇಕಾಗತ್ತೆ ಮತ್ತು ಆ ನಿಷ್ಕ್ರಿಯತೆಯನ್ನು ಸರಿಪಡಿಸಬೇಕಾಗತ್ತೆ ಅನ್ನೋ ದೃಷ್ಟಿಯಿಂದ ಸುಮಾರು 8ರಿಂದ 10, 12 ಜನ ಒಂದು ಸಚಿವರು ಯಾರಿದ್ದಾರೆ, ಹಾಲಿ ಸಚಿವರು, ಅವರನ್ನು ಒಂದು ರೀತಿಯಲ್ಲಿ ತೆಗೆದುಹಾಕಿ ಅವರಿಗೆ ಕೋಕ್ ಕೊಟ್ಟು ಹೊಸಬರ ದಟ್ಟವಾಗಿರ್ತಕ್ಕಂಥದ್ದು. ಜೊತೆಗೆ ಬಹಳ ದಿನಗಳಿಂದಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತೆ ಈಗಾಗಲೇ DCM ಅವರು 2 ಖಾತೆಗಳನ್ನು ಕೂಡ ಹೊಂದಿದ್ದಾರೆ, ಕಷ್ಟ ಆಗ್ತಾ ಇದೆ ಅಂತ ಕೂಡ ಸಾಕಷ್ಟು ದೂರುಗಳನ್ನು ಕೂಡ ಹೇಳಿದ್ರು. ಮತ್ತೆ ಬದಲಾವಣೆ ಕೂಗನ್ನು ಕೂಡ ಒಂದು ಸಿದ್ದರಾಮಯ್ಯ ಟೀಮ್ ಮಾಡಿತ್ತು. ಹಾಗಾಗಿ ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆಪರೇಷನ್ಗೆ ಕೈ ಹಾಕುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇವತ್ತಿನ ರಾಹುಲ್ ಗಾಂಧಿ ಅವರ ಮುಂದೆ ಸಿಟ್ಟಿಂಗ್ ಏನಿದೆ ಅಂದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಸಿಟ್ಟಿಂಗ್, ಇದು ಬೇರೆ ಬೇರೆ ರೀತಿಯ ಬದಲಾವಣೆಗಳಿಗೆ ಕಾರಣ ಆಗ್ಬೋದು ಅನ್ನೋ ಲೆಕ್ಕಾಚಾರಗಳು ಕೂಡ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣ ಏನಿದೆ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ. ರಾಜಕೀಯವಾಗಿ ಅಷ್ಟೇ ಮತ್ತು ಕಾನೂನಾತ್ಮಕವಾಗಿ ಎರಡರಲ್ಲೂ ಕೂಡ ನಾವು ಖಡಕ್ಕಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಅನ್ನೋ ಸಂದೇಶವನ್ನು ಒಂದು ರೀತಿಯಲ್ಲಿ ರವಾನೆ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ರಾಹುಲ್ ಗಾಂಧಿ ನೇತೃತ್ವದ ಸಭೆ ಏನಿದೆ ಸಾಕಷ್ಟು ಮಹತ್ವದಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ಬೇರೆ ಬೇರೆ ರೀತಿಯ ಬದಲಾವಣೆಗಳು, ಖಾತೆ ಬದಲಾವಣೆ ಆಗಿರ್ಬೋದು, ಜೊತೆಗೆ ಸಚಿವರ ಬದಲಾವಣೆಗಳಾಗಿರ್ಬೋದು, KPCC ಅಧ್ಯಕ್ಷ ಸ್ಥಾನ ಬದಲಾವಣೆಗಳಾಗಿರ್ಬೋದು, ಜೊತೆಗೆ ಕೆಲ ಪ್ರಮುಖ ಹುದ್ದೆಗಳ ಬದಲಾವಣೆ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ ಎಂದು ಕೂಡ AICC ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ. ಅಂತಿಮವಾಗಿ ಯಾವ ರೀತಿ ಡಿಸೈಡ್ ಮಾಡ್ತಾರೆ ಕಾದ್ ನೋಡಬೇಕು. ಅರವಿಂದ್, ಒಟ್ಟಾರೆ ಈಗ ಇದೊಂದು ಪ್ರಕರಣವನ್ನ ನೆಪವಾಗಿಟ್ಕೊಂಡು ಬದಲಾವಣೆಗೆ ಮುಂದಾಗಿದೆ ಹೈಕಮಾಂಡ್.